ಕುಮಟಾ ತಾಲೂಕಿನ ಕೋಡ್ಕಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಐಗಳಕುರುವೆ, ಪಟ್ಟುಬೆಲೆ, ತಣ್ಣೀರುಹೊಂಡ ಗ್ರಾಮಗಳಿಗೆ ಪೂರೈಸಲಾಗುತ್ತಿದ್ದ ಕುಡಿಯುವ ನೀರು ವ್ಯವಸ್ಥೆ ಕಳೆದ 5-6 ದಿನಗಳಿಂದ ಸ್ಥಗಿತಗೊಂಡಿದ್ದರಿಂದ ಆಕ್ರೋಶಗೊಂಡ ಅಲ್ಲಿನ ಗ್ರಾಮಸ್ಥರು ಪಂಚಾಯತ್ ಕಚೇರಿಗೆ ತೆರಳಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕುಮಟಾ ತಾಲೂಕಿನ ಕೋಡ್ಕಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಐಗಳಕುರುವೆ, ಪಟ್ಟುಬೇಲೆ, ತಣ್ಣೀರುಹೊಂಡ ಗ್ರಾಮದ ಸುತ್ತಲೂ ಅಘನಾಶಿನಿ ನದಿ ಹರಿದಿದ್ದರೂ ಈ ಗ್ರಾಮಗಳಲ್ಲಿ ಎಲ್ಲಿ ಬಾವಿ, ಬೋರ್ವೆಲ್ ಕೊರೆದರೂ ಜವಳು ನೀರೇ ಗತಿ. ಹಾಗಾಗಿ ಈ ನೀರು ದಿನ ಬಳಕೆಯ ಕಾರ್ಯಗಳಿಗೆ ಮಾತ್ರ ಬಳಸಬಹುದೇ ವಿನಃ ಕುಡಿಯಲು ಯೋಗ್ಯವಲ್ಲ. ಹಾಗಾಗಿ ಈ ಭಾಗದಲ್ಲಿ ಪಂಚಾಯತ್ ಪೂರೈಸುವ ಕುಡಿಯುವ ನೀರೇ ಜೀವನೋಪಾಯಕ್ಕೆ ಅನುಕೂಲವಾಗಿದೆ. ಪಂಚಾಯತ್ ಪೂರೈಕೆಯ ನೀರು ಒಂದು ದಿನ ಸ್ಥಗಿತಗೊಂಡರೆ 3 ಕಿಲೋಮೀಟರ್ ಕ್ರಮಿಸಿ ಬೈಕ್, ಸೈಕಲ್ ತಲೆಯ ಮೇಲೆ ಹೊತ್ತು ನೀರು ತರಬೇಕಾದ ದುಸ್ಥಿತಿ ಇದೆ. ಆದರೆ ಕಳೆದ 5-6 ದಿನಗಳಿಂದ ಕುಡಿಯುವ ನೀರಿನ ಪೂರೈಕೆ ಬಂದ್ ಆಗಿದೆ. ಹಾಗಾಗಿ ಆ ಭಾಗದ ಜನರಿಗೆ ಕುಡಿಯುವ ನೀರಿನ ತೀರಾ ಅಭಾವ ಎದುರಾಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಹಾಗಾಗಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಪಂಚಾಯತ್ ಕಚೇರಿಗೆ ತೆರಳಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದರು. ಸಂಕ್ರಾಂತಿ ಹಬ್ಬದ ಆಚರಣೆಗೂ ನೀರಿನ ಸಮಸ್ಯೆಯಿಂದ ತೊಂದರೆಯಾಗಿದೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮುರ್ಕುಂಡಿ ನಾಯ್ಕರಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡರು. ಕೊಡ್ಕಣಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸುಬ್ರಾಯ ಪಟ್ಗಾರ್, ನಮ್ಮ ಭಾಗದಲ್ಲಿ ಎಲ್ಲಿ ಬಾವಿ ತೋಡಿದರೂ ಉಪ್ಪು ನೀರು ಬರುತ್ತದೆ. ಈ ನೀರನ್ನು ದನಕರುಗಳು ಕುಡಿಯುವುದಿಲ್ಲ. ಶಾಲೆಯ ಬಿಸಿ ಊಟಕ್ಕೂ ಉಪಯೋಗಕ್ಕೆ ಬರುತ್ತಿಲ್ಲ. ಪಂಚಾಯತ್ ನೀರು ಬಿಟ್ಟರೆ ಬೇರೆ ಗತಿ ಇಲ್ಲ. ಕಳೆದ 10 ವರ್ಷಗಳಿಂದ ನೀರಿನ ತೊಂದರೆ ಅನುಭವಿಸುತ್ತಾ ಬಂದಿರುತ್ತೇವೆ. ನಮಗೆ ಸ್ವಚ್ಛ ನೀರಿನ ಜೊತೆ ನೀರಿನ ತೊಂದರೆ ನೀಗಿಸಲು ಶಾಶ್ವತ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ಗ್ರಾಮಸ್ಥರೆಲ್ಲ ಸೇರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತರಲು ಉಗ್ರ ಹೋರಾಟ ಮಾಡಬೇಕಾದೀತೆಂದು ಎಚ್ಚರಿಸಿದರು. ಇದಕ್ಕೆ ಮಾಜಿ ಅಧ್ಯಕ್ಷ ಲಿಂಗಪ್ಪ ಪಟ್ಗಾರ್, ಪದ್ಮಾವತಿ ಪಟ್ಗಾರ್, ವಿದ್ಯಾ ಪಂಡಾರಿ ಇತರರು ಧ್ವನಿಗೂಡಿಸಿದರು. ಆಯ್ತು, ಅದಕ್ಕೂ ಮೊದಲು 1 ವಾರದಿಂದ ಗರ್ಡ್ ನೀರೇ ಬರ್ತಾ ಇತ್ತು. ಅದೇನಂದ್ರೆ ನಾವು ಪಂಚಾಯತಿಗೆ ಹೇಳಿದ್ರು ಅವರು ಸರಿಯಾಗಿ ಇದು ಮಾಡ್ತಾ ಇಲ್ಲ. ಅದೇ ನಮ್ಗೆ ನೀರಿನ ವ್ಯವಸ್ಥೆ ಮಾಡಿ ಸರಿಯಾಗಿ. ಶಾಲೆಗೂ ತೊಂದರೆ ಆಗ್ತದೆ, ಉಪಯೋಗಿಸಕ್ಕೂ ತೊಂದರೆ ಆಗ್ತದೆ ಸುಮ್ಮನೆ. ಶಾಲೆ ಮಕ್ಕಳಿಗೆ ಮತ್ತೆ ಇಲ್ಲಿಂದ ವ್ಯವಸ್ಥೆ ಮಾಡ್ಬೇಕಾಗ್ತದೆ. ನಮ್ಗೆ ಅಲ್ಲಿ ನೀರಿಲ್ಲ. ಐಗಳಕುರುವೆ ತಕ್ಷಣ ಎಲ್ಲ ಪರಿಹಾರ ಮಾಡಿ ಏನು ಅಂತ ನಮಗೆ ಸತತವಾಗಿ 5 ದಿನಗಳಿಂದ ನೀರಿಲ್ಲ, ಕುಡಿಯಲಿಕ್ಕೂ ಸಹಿತಿಲ್ಲ. ದನು ಕರು ಹಿಡಿದು ಅಷ್ಟು ಅದಕ್ಕೆ ನಲ್ಲಿ ನೀರೇ ನಾವು ಉಪಯೋಗಿಸಿ ಬಿಟ್ಟರೆ ನಮ್ಮಲ್ಲಿ ನೀರನ್ನು ಯಾವುದಕ್ಕೂ ಬಳಕೆ ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿ ನೀರು ಉಪ್ಪು ನೀರೇ ಇರ್ತದೆ. ಇವತ್ತಿಗೆ 5 ದಿನ ನೀರು ಸತತವಾಗಿ ನಮ್ಮೂರಿಗೆ ಸಾಗ್ತಿಲ್ಲ. ಇದು ಮತ್ತೇನು ಕೇಳಿದ್ರೆ 10 ವರ್ಷಗಳ ಕಾಲದಿಂದಲೂ ನಮ್ಮ ಊರಿಗೆ ಗೈಡ್ ನೀರು, ಆ ಗೈಡ್ ನೀರು ಎಂಥದಕ್ಕೂ ಬಟ್ಟೆ ಅಲ್ಲ, ದನು ಸಹಿತ ಕುಡಿಯೋದಿಲ್ಲ. ಅಂಥ ನೀರನ್ನು ನಮ್ಮ ಐಗಳಕುರುವೆ ಗ್ರಾಮಕ್ಕೆ 10 ವರ್ಷಗಳ ಕಾಲ ಇಂದಿನವರೆಗೂ ಬರ್ತಾ ಇದೆ. ಸ್ವಚ್ಛವಾದ ನೀರನ್ನೇ ನಮಗೆ ಪಂಚಾಯತ್ನವರು ಒದಗಿಸಬೇಕಿತ್ತು, ಒದಗಿಸಲಿಲ್ಲ. ಎಷ್ಟೇ ಸಾರಿ ಕೇಳಿದ್ರು ಮಾಡುವ ಇಂಥದ್ದೇ ಭರವಸೆ ಬಿಟ್ಟರೆ ನಮಗೆ ಶಾಶ್ವತವಾದದ್ದು ಸ್ವಚ್ಛವಾದದ್ದು ನೀರನ್ನು ನಮಗೆ ಇನ್ನಿತನ ನಮಗೆ ಪೂರೈಸೋದು ಇಲ್ಲ. ಇನ್ನು ಮುಂದೆ ನಾವು ಈಗ ಯಾವುದೇ ಒಂದು ನೋಟಿಸ್ ಇಲ್ಲದೆ, ಅರ್ಜಿ ಇಲ್ಲದೆ, ಬಾಯಿ ಮಾತಿನಲ್ಲಿ ನಾವು ಇವತ್ತು ಪಂಚಾಯತಿಗೆ ಊರಿನವರು ಬಂದಿದ್ದೇವೆ. ಮುಂದಿನ ದಿನ ಇವತ್ತು ಆ ಕೆಲಸ ಮಾಡಲಿಲ್ಲ ಆದರೆ ಮುಂದಿನ ದಿನದಲ್ಲಿ ಇಡೀ ಊರಿನವರು ಬಂದು ಅರ್ಜಿ ಕೊಟ್ಟುಕೊಂಡು ಹೋರಾಟ ಮಾಡುತ್ತೇವೆ ಅನ್ನೋದನ್ನು ನಾನು ಇಲ್ಲಿ ನಿಮ್ಮ ಪಂಚಾಯತ್ ಎದುರುಗಡೆ ತಿಳಿಸ್ತೇನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷ ಮುರ್ಕುಂಡಿ ನಾಯ್ಕ ಮಾತನಾಡಿ, ಐಗಳಕುರುವೆ, ಪಟ್ಟುಬೇಲೆ, ತಣ್ಣೀರುಹೊಂಡದ ಭಾಗಕ್ಕೆ ನಾನು ಯಾವತ್ತೂ ನಿರ್ಲಕ್ಷ್ಯ ತೋರಿಲ್ಲ. ತಾಂತ್ರಿಕ ತೊಂದರೆಯಿಂದಾಗಿ ನೀರಿನ ವ್ಯತ್ಯಯ ಉಂಟಾಗುತ್ತದೆ. ನೀರಿನ ಪಂಪ್ ಕೈಕೊಟ್ಟಾಗ ರಿಪೇರಿ ಮಾಡುವವರು ಹೊನ್ನಾವರಕ್ಕೆ ಒಬ್ಬರೇ ಆಗಿದ್ದಾರೆ. ಅವರು ಬಿಡುವು ಮಾಡಿ ಬರಬೇಕಿದ್ದರಿಂದ ತಕ್ಷಣ ಸಮಸ್ಯೆ ಪರಿಹರಿಸಲು ತೊಂದರೆಯಾಗುತ್ತದೆ. ಆದಾಗ್ಯೂ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಶಾಶ್ವತ ಪರಿಹಾರಕ್ಕೆ ಪ್ರಯತ್ನಿಸುವ ಭರವಸೆ ನೀಡಿ ಹಬ್ಬಕ್ಕೆ ಬೆಲೆ ಹಾಗೂ ಐಗಳಕುರುವೆಗೆ ತಲಾ 2,000 ಲೀಟರ್ ನೀರು ಕಳುಹಿಸುವ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು. ಮತ್ತು ಪಂಪ್ ಇಳಿಸಿ ಬೋರ್ ಹೊಡುವ ಕೆಲಸ ನಾವು ಮಾಡ್ತೇವೆ. ಇನ್ನೂ ಆದದಿಲ್ಲ. ಮತ್ತೆ ಇನ್ನೂ ಯಾವಾಗೋ ಹಿಂದೊಂದ್ಸಲ ಒಂದು 4 ವರ್ಷ ಹಿಂದೊಂದ್ಸಲ ಆಗಿತ್ತು, ಡಿಸೆಂಬರ್ದಲ್ಲೇ ಹೋಗಿತ್ತು ಒಂದು ಪಂಪ್. ಅದು ಈ ಥರ ಈಗ ಈ ವರ್ಷ ಇಷ್ಟು ಮಳೆ ಇದ್ರಿಂದ ನಮ್ಗೆ ಆ ಕಲ್ಪನೆನಿಲ್ಲ ಈಗ ಆಗೋದು. ಅಂದರೆ ಯಾರು ಹೇಳೋದಂತದೆ ಮಳೆ ಬೇಕಷ್ಟದೆ, ನೀರದೆ, ಯಾಕಾಯ್ತು ಹಿಂಗಿಂದ ಈ ಚಿತ್ರ ನಮಗೆ ಈ ಚಿತ್ರ ಆಗ್ತದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಮಮತಾಜ್, ಗ್ರಾಮ ಪಂಚಾಯತ್ ಸದಸ್ಯರಾದ ಅಣ್ಣಪ್ಪ ನಾಯ್ಕ, ರಾಜೇಶ್ ಪಟ್ಗಾರ್ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.